ಸಾಮಾನ್ಯವಾಗಿ ಹೊಸ ಯೂಟ್ಯೂಬರ್ಸ್ ಮಾಡೋ ಈ ಎರಡು ತಪ್ಪಿನಿಂದ ಅವ್ರ ಚಾನಲ್ ಮಾನಿಟೈಸ್ ಆಗಲ್ಲ. ಇನ್ ಕೆಲವ್ರ ಚಾನಲ್ ಮಾನಿಟೈಸ್ ಆಗಿದ್ರು ನಂತರ ಅದು ಡಿಮಾನಿಟೈಸೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲ ಕರೆಕ್ಟ್ ಆಗಿರುತ್ತೆ, ಬಟ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ಯೂಟ್ಯೂಬ್ ಹೇಳುತ್ತೆ ನೀವು ನಮ್ಮ ಕಮ್ಯುನಿಟಿ ಗೈಡ್ಲೈನ್ಸ್ ಎಗೇನ್ಸ್ಟ್ ಆಗಿ ಹೋಗಿದ್ದೀರಾ, ಆದ್ರಿಂದ ನಿಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ ಅಂತ. ಸೊ ಆ ತಪ್ಪು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸಾಮಾನ್ಯವಾಗಿ ಯಾರೇ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಯಾವ್ದಾದ್ರು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ನಂತರ ಅವ್ರು ಮಾಡೋ ಫಸ್ಟ್ ಕೆಲಸ ಅಂದ್ರೆ ಆ ವಿಡಿಯೋನ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಪರಿಚಯದವ್ರು ಯಾರೇ ಇದ್ರು ಅವ್ರಿಗೆಲ್ಲ ಶೇರ್ ಮಾಡ್ತೀವಿ. ನಾನು ಈ ತರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ದಯವಿಟ್ಟು ನನ್ನ ವಿಡಿಯೋ ನೋಡಿ ಅಂತ. ಸೊ ಆ ತಪ್ಪನ್ನ ನಾವು ಮಾಡಕ್ ಹೋಗ್ಬಾರ್ದು, ಯಾಕಂದ್ರೆ ಇದು ಕಮ್ಯುನಿಟಿ ಗೈಡ್ಲೈನ್ಸ್ ಎಗೇನ್ಸ್ಟ್ ಆಗಿರುತ್ತೆ. ಸೊ ಅದರಿಂದ ಈ ತರ ತಪ್ಪನ್ನ ನೀವು ಮಾಡಿದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗೋ ಟೈಮಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಸೊ ಅದ್ರ ಬದಲು ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ನಿಮ್ಮ ಚಾನಲ್ ಹೆಸರನ್ನ ಹೇಳಿ. ಚಾನಲ್ ಹೆಸರನ್ನ ಹೇಳ್ಬಿಟ್ಟು ಇದು ನನ್ನ ಚಾನಲ್ ಇದೆ, ದಯವಿಟ್ಟು ಒಂದ್ಸಲ ಬಂದ್ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋಬಹುದು. ಅದ್ರ ಬದಲು ಲಿಂಕ್ ಅನ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಇದು ಕಮ್ಯುನಿಟಿ ಗೈಡ್ಲೈನ್ಸ್ ಎಗೇನ್ಸ್ಟ್. ಸೊ ಅದರಿಂದ ಈ ತಪ್ಪನ್ನ ಯಾರು ಮಾಡ್ಬೇಡಿ. ಇನ್ನೊಂದೇನಂದ್ರೆ ನಮ್ಮ ವಿಡಿಯೋನ ನಾವೇ ನೋಡೋದು. ತುಂಬಾ ಜನ ಇದನ್ನ ಮಾಡ್ತಾರೆ, ವ್ಯೂಸ್ ಜಾಸ್ತಿ ಆಗುತ್ತೆ, ವಾಚ್ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ ವಿಡಿಯೋನ ನಾವೇ ಜಾಸ್ತಿ ನೋಡ್ತಾ ಹೋಗ್ತೀವಿ. ಈ ತರ ಮಾಡಬಾರ್ದು. ಈ ತರ ಮಾಡೋದ್ರಿಂದ ಯೂಟ್ಯೂಬ್ ನಮ್ಮ ಚಾನಲ್ ಅನ್ನ ಸ್ಪ್ಯಾಮ್ ಅಂತ ಕನ್ಸಿಡರ್ ಮಾಡುತ್ತೆ. ಇನ್ನೊಂದು ಸಾಮಾನ್ಯವಾಗಿ ಮಾಡೋ ತಪ್ಪು ಏನು ಅಂದ್ರೆ ಅದು ಸಬ್ ಬ್ಯಾಕ್ ಅಂತ. ಸಬ್ ಬ್ಯಾಕ್ ಅಂದ್ರೆ ಇವಾಗ ನಾನು ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತೀನಿ, ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕಮೆಂಟ್ ಮಾಡ್ತೀನಿ, ನಾನ್ ನಿಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀನಿ, ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಈ ತರ ತುಂಬಾ ಯೂಟ್ಯೂಬರ್ಸ್ ಮಾಡ್ತಾ ಇರ್ತಾರೆ. ಇದು ಏನಕ್ಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತಲ್ವಾ, ನನ್ಗೊಂದ್ ಸ್ವಲ್ಪ ಸಬ್ಸ್ಕ್ರೈಬರ್ ಆದ್ರೆ ಒಳ್ಳೇದಿರುತ್ತೆ, ಇವಾಗ ಒಂದ್ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವ್ರು ನನ್ನ ವಿಡಿಯೋ ನೋಡ್ತಾರೆ, ವ್ಯೂಸ್ ಬರುತ್ತೆ, ಈ ತರದೆಲ್ಲ ಇರುತ್ತೆ. ಸೊ ಅದರಿಂದ ತುಂಬಾ ಜನ ಈ ತಪ್ಪನ್ನ ಮಾಡ್ತಾರೆ. ಇದು ನೀವು ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಯಾಕೆ ಅಂದ್ರೆ ಇದು ಕೂಡ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಗೇನ್ಸ್ಟ್ ಆಗಿರುತ್ತೆ. ನೀವು ಬೇರೆಯವ್ರ ಹತ್ರ ಹೋಗಿ ನನ್ನ ಚಾನಲ್ ನ ಸಬ್ ಬ್ಯಾಕ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇಲ್ಲ ಅವರು ನಿಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಇಲ್ಲ ನೀವು ಅವ್ರದ್ದು, ಈ ತರ ತಪ್ಪನ್ನೆಲ್ಲ ಮಾಡಕ್ ಹೋಗ್ಬೇಡಿ. ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ ಇವಾಗ ನೀವೇ ಯೋಚನೆ ಮಾಡಿ, ನೀವು ಒಬ್ರು ಯಾರ್ದೋ ಒಂದು ಯೂಟ್ಯೂಬರ್ಸ್ ಹತ್ರ ಹೇಳ್ತೀರಾ, ನಾನು ನಿಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀನಿ, ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸೊ ಇದರಿಂದ ನಿಮ್ಗೆ ಒಬ್ರು ಸಬ್ಸ್ಕ್ರೈಬರ್ ಗೇನ್ ಆಗ್ಬೋದು. ಅದು ಬಿಟ್ಬಿಟ್ಟು ನಿಮ್ಗೆ ಬೇರೆ ಯಾವ ಯೂಸ್ ಕೂಡ ಆಗಲ್ಲ. ಯಾಕೆ ಅಂದ್ರೆ ನಮ್ಗೆ ಮುಖ್ಯವಾಗಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬರು ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ನಮ್ದು ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಕೂಡ ಮುಖ್ಯ ಆಗಿರುತ್ತೆ. 1000 ಸಬ್ಸ್ಕ್ರೈಬರ್ ಪ್ಲಸ್ 4000 ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ. ಅದು ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಮಾಡ್ಬೇಕಿರುತ್ತೆ. ಸೊ ನಿಮ್ದು 4000 ಗಂಟೆ ವಾಚ್ ಟೈಮ್ ನೀವು ಕಂಪ್ಲೀಟ್ ಮಾಡಕ್ಕೆ ನಿಮ್ಮಿಂದ ಆಯ್ತು ಅಂದ್ರೆ ಟ್ರಸ್ಟ್ ಮೀ, ಆಟೋಮೆಟಿಕ್ ಆಗಿ ನಿಮ್ದು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರುತ್ತೆ ಆ ಟೈಮಲ್ಲಿ. ಯಾಕಂದ್ರೆ 4000 ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಅಷ್ಟು ಈಸಿ ಆಗಿರಲ್ಲ. ಅದು ನಿಮ್ಮಿಂದ ಸಾಧ್ಯ ಆಯ್ತು ಅಂದ್ರೆ ನಿಮ್ದು ಆಟೋಮೆಟಿಕ್ ಆಗಿ ನಿಮ್ದು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ. ಸೊ ಅದರಿಂದ ಜಾಸ್ತಿ ಕಾನ್ಸಂಟ್ರೇಷನ್ ನಿಮ್ದು ವಾಚ್ ಟೈಮ್ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ಇರ್ಲಿ. ಅದ್ರ ಬದಲು ನೀವು ಬೇರೆಯವ್ರ ಹತ್ರ ಹೋಗಿ ಸಬ್ಸ್ಕ್ರೈಬ್ ಮಾಡಿಸೋದು, ಇಲ್ಲ ನಂದು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಬಿಡ್ಲಿ ಅಂತ ಯೋಚನೆ ಮಾಡೋದು, ಈ ತರದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಇನ್ ಕೇಸ್ ಅವ್ರು ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ಬಟ್ ನಿಮ್ಗೆ ಅದರಿಂದ ಯಾವ ವ್ಯೂಸ್ ಕೂಡ ಇರಲ್ಲ. ಏನಕ್ಕಂದ್ರೆ ಅವ್ರು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಬಿಟ್ಬಿಡ್ತಾರೆ, ನಿಮ್ ಚಾನಲ್ಗೆ ಯಾವ ವ್ಯೂಸ್ ಕೂಡ ಅವರಿಂದ ಬರಲ್ಲ. ನನ್ನನ್ನೇ ತಗೊಳ್ಳಿ, ಇವಾಗ ನಾನು ಒಬ್ರು ವಿಡಿಯೋ ಅಂತ ನೋಡಿದ್ರೆ ನನ್ಗಿಂತ ಟಾಪ್ ಅಲ್ಲಿ ಯಾರಿರ್ತಾರೆ ಅಂದ್ರೆ ಜಾಸ್ತಿ ಸಕ್ಸಸ್ ಆಗಿರ್ತಾರೆ ಅಂತವ್ರ ವಿಡಿಯೋನ ನಾನು ನೋಡೋದು ಪ್ರಿಫರ್ ಮಾಡ್ತೀರಾ ವಿನಃ ನನ್ಗಿಂತ ಕಮ್ಮಿ ಸಬ್ಸ್ಕ್ರೈಬರ್ ಇರೋ ವಿಡಿಯೋನ ನಾನು ಏನಕ್ ನೋಡ್ತೀನಲ್ವಾ. ನಾನು ಇನ್ನೊಬ್ರು ವಿಡಿಯೋನ ಏನಕ್ ನೋಡ್ತೀವಿ ನಾವು, ಯಾಕಂದ್ರೆ ನಮ್ಗೇನೋ ಒಂದು ಇನ್ಸ್ಪಿರೇಷನ್ ಸಿಗ್ಬೋದು, ಇಲ್ಲಿ ಇಟ್ಕೊಂಡು ನಾವು ಬೇರೆಯವ್ರ ವಿಡಿಯೋ ನೋಡ್ತೀವಿ. ಕರೆಕ್ಟಾ? ಹಂಗಿರುವಾಗ ನಾವು ಇವಾಗ ಯಾರೋ ಒಬ್ರು ನಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು, ನಾವು ಸಬ್ ಬ್ಯಾಕ್ ಈ ತರ ಮಾಡಿಸ್ಕೊಂಡ್ರು ಅವರಿಂದ ನಮ್ಗೆ ಯಾವ ವ್ಯೂಸ್ ಕೂಡ ಇರಲ್ಲ. ಯಾಕಂದ್ರೆ ಅವರು ನಮ್ಮ ವಿಡಿಯೋನ ನೋಡಕ್ ಹೋಗಲ್ಲ. ಸೊ ಅದರಿಂದ ಇನ್ ಕೇಸ್ ನೋಡಿದ್ರು ಕೂಡ ಸ್ಕಿಪ್ ಮಾಡ್ಬಿಟ್ಟು ನೋಡ್ತಾರೆ. ಓಕೆ, ಏನೋ ಒಂದು ನೋಡಿದೀವಿ ಅಂತ ಆಗ್ಬೇಕು ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡ್ಬಿಟ್ಟು ನೋಡ್ತಾರೆ. ಸೊ ಇದರಿಂದ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗೋದೇ ಜಾಸ್ತಿ ವಿನಃ ಯಾವ ಲಾಭ ಕೂಡ ಇರಲ್ಲ. ಸೊ ಅದರಿಂದ ಆದಷ್ಟು ಈ ತರ ವಿಷಯನ ನೀವು ಅವಾಯ್ಡ್ ಮಾಡಿ. ಸಬ್ ಮಾಡೋದು, ಸಬ್ ಬ್ಯಾಕ್ ಮಾಡಿಸೋದು, ಈ ತರದೆಲ್ಲ ಯಾವ್ದು ಮಾಡಕ್ ಹೋಗ್ಬೇಡಿ. ಅಲ್ದೆ ನೀವು ಕೇಳ್ಬೋದು, ಎಷ್ಟೋ ಜನ ಈ ತರ ಮಾಡ್ತಾ ಇರ್ತಾರಲ್ವಾ, ಅವ್ರಿಗೇನು ಪ್ರಾಬ್ಲಮ್ ಆಗಲ್ವಾ ಅಂತ. ಮಾಡ್ತಾರೆ, ಇಲ್ಲ ಅನ್ನಲ್ಲ. ಮುಂಚೆನೂ ಅಷ್ಟೇ ತುಂಬಾ ಜನ ಮಾಡಿ ಅವ್ರ ಚಾನಲ್ ಮಾನಿಟೈಸ್ ಆಗಿದ್ದು ಇದೆ. ಬಟ್ ಏನಂದ್ರೆ ಇವಾಗ ಎಲ್ರೂ ಯೂಟ್ಯೂಬ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಯೂಟ್ಯೂಬ್ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ ಅಲ್ವಾ. ಇವಾಗ 100ರಲ್ಲಿ 10 ಜನರದು ಲಕ್ ಚೆನ್ನಾಗಿರ್ಬೋದು, ಅವ್ರದ್ ಸಕ್ಸಸ್ ಆಗ್ಬೋದು. ಹಾಗಂತ ನಮ್ದು ಅದೇ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ನಮ್ ಲಕ್ ಚೆನ್ನಾಗಿಲ್ಲ, ನಾವು ಸಿಕ್ಕಾಕೊಂತು ಅಂದ್ರೆ ಅಷ್ಟೊಂದ್ ಕಷ್ಟಪಟ್ಟು ಮಾಡಿರೋ ಚಾನಲ್ ನಮ್ದು ಹೋಗ್ಬಿಡುತ್ತೆ, ಏನೂ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಆ ತರ ಮಾಡೋ ಬದಲು
ನಾವು ಕರೆಕ್ಟ್ ಏನ್ ಗೈಡ್ಲೈನ್ಸ್ ಇರುತ್ತೆ ಅದನ್ನ ಫಾಲೋ ಮಾಡೋದು ಬೆಸ್ಟ್ ಅನ್ನೋದೇ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಕೆಲವ್ರ ತಲೆಯಲ್ಲಿ ಇರ್ಬೋದು, ಯಾರೋ ಸಬ್ಸ್ಕ್ರೈಬರೇ ಸಿಕ್ಕಿಲ್ಲ ಅಂದ್ರೆ ಚಾನಲ್ ಹೆಂಗ್ ಗ್ರೋ ಆಗತ್ತೆ ಅಂತ. ನಾನ್ ನಿಮ್ಗೆ ಕೆಲವೊಂದು ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ. ಏನು ಅಂದ್ರೆ, ಈಗ ನೀವು ಹೊಸದಾಗಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಶಾರ್ಟ್ ವಿಡಿಯೋನ ಜಾಸ್ತಿ ಅಪ್ಲೋಡ್ ಮಾಡಿ. ಶಾರ್ಟ್ ವಿಡಿಯೋದಲ್ಲೂ ಟ್ರೆಂಡಿಂಗ್ ಸಾಂಗ್ ಎಲ್ಲ ಇರುತ್ತಲ್ವಾ, ಟ್ರೆಂಡಿಂಗ್ ಅಲ್ಲಿರೋ ಸಾಂಗ್ ಅನ್ನ ಯೂಸ್ ಮಾಡ್ಕೊಂಡು ಶಾರ್ಟ್ ವಿಡಿಯೋ ಮಾಡಿ. ನಿಮ್ ಶಾರ್ಟ್ ವಿಡಿಯೋ ಒಂದು ಸಲ ವೈರಲ್ ಆಯ್ತು ಅಂತ ಇಟ್ಕೊಳ್ಳಿ, ಅಂದ್ರೆ ವ್ಯೂಸ್ ಬರಕ್ ಸ್ಟಾರ್ಟ್ ಆಗತ್ತಲ್ವಾ, ಅವಾಗ ಜಾಸ್ತಿ ಶಾರ್ಟ್ ವಿಡಿಯೋನ ಹಾಕಕ್ ಸ್ಟಾರ್ಟ್ ಮಾಡಿ. ಶಾರ್ಟ್ ವಿಡಿಯೋಗೆ ವ್ಯೂಸ್ ಬರ್ತಾ ಇದೆ ಅಂದಾಗ ನಂತರ ನೀವು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ಯಾರೆಲ್ಲ ಶಾರ್ಟ್ ವಿಡಿಯೋ ನೋಡಿರ್ತಾರಲ್ವಾ, ಸೊ ಅಂತವ್ರಿಗೆಲ್ಲ ಅವಾಗ ಈ ಏನ್ ಲಾಂಗ್ ವಿಡಿಯೋ ಹಾಕಿರ್ತೀರಾ ಅದು ಅವ್ರ ರೆಕಮೆಂಡೇಶನ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಯೂಟ್ಯೂಬ್ ಅವ್ರಿಗೆ ರೆಕಮೆಂಡ್ ಮಾಡುತ್ತೆ ಆ ವಿಡಿಯೋಸ್ನ. ಸೊ ಅವಾಗ ನಿಮ್ಗೆ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಒಂದು ಇಲ್ಲ ನೀವು ಲಾಂಗ್ ವಿಡಿಯೋನೇ ಅಪ್ಲೋಡ್ ಮಾಡ್ತೀರಾ ಅಂದಾಗ ಒಂದೊಂದೇ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡ್ ಬನ್ನಿ ಸ್ಟಾರ್ಟಿಂಗ್ ಅಲ್ಲಿ, ಓಕೆನಾ. ಒಂದು ಸಲ ಯಾವ್ದಾದ್ರು ಒಂದು ವಿಡಿಯೋ ವೈರಲ್ ಆಯ್ತು ಅಂದಾಗ ನೆಕ್ಸ್ಟ್ ನೀವು ಆದಷ್ಟು ಜಾಸ್ತಿ ವಿಡಿಯೋನ ನೀವು ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಒಂದು ಸಲ ವಿಡಿಯೋ ವೈರಲ್ ಆಯ್ತು ಅಂದ್ರೆ ಅದು ಎಷ್ಟು ಜನರಿಗೆ ರೀಚ್ ಆಗಿರುತ್ತಲ್ವಾ, ಅಂತವ್ರಿಗೆಲ್ಲ ಯೂಟ್ಯೂಬ್ ನಿಮ್ಮ ಬೇರೆ ವಿಡಿಯೋನು ಕೂಡ ರೆಕಮೆಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಒಂದ್ಸಲ ನಿಮ್ಗೆ ಚಾನಲ್ ಅಲ್ಲಿ ಕೆಲವೊಂದು ವಿಡಿಯೋ ವೈರಲ್ ಆಯ್ತು ಅಂದಾಗ ಅವಾಗ ನೀವು ಜಾಸ್ತಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಸೊ ಎಷ್ಟು ಜನರಿಗೆ ಅದು ರೀಚ್ ಆಗಿರುತ್ತೋ ಅವ್ರಿಗೆಲ್ಲ ಈ ನೀವು ಏನ್ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅದು ಕೂಡ ಅವ್ರಿಗೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ. ಸೊ ಅವಾಗ ಕೂಡ ನಿಮ್ಗೆ ವ್ಯೂಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ತರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.